ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಟೇಸ್ಟಿ ರೆಸಿಪಿನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಕೈಮಾ ವಡೆನ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಚಿಕನ್ ಇಷ್ಟ ಇಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈಗ ಚಿಕನ್ ಕೈಮಾ ವಡೆನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ. ನೋಡಿ, ಅರ್ಧ ಕೆ ಜಿ ಮಾಮೂಲಿ ಚಿಕನ್ ಗ್ರೇವಿಗೆಲ್ಲ ತೊಗೊಂಬರ್ತೀವಲ್ಲ ಅದೇ ಚಿಕನ್ನು. ಇದೇ ಕೀಮಾ ಥರ ನಾನು ಯಾವುದನ್ನು ಅಂಗಡಿನಲ್ಲಿ ಕಟ್ ಮಾಡಿಸ್ಕೊಂಡು ಬಂದಿಲ್ಲ. ನಿಮಗೆ ಬೇಕಾದರೆ ಅಂಗಡಿನಲ್ಲೇ ಕೀಮಾಗೆ ಅಂದರೆ ಕಟ್ ಮಾಡಿಕೊಡ್ತಾರೆ. ನಾನಿಲ್ಲಿ ಮಾಮೂಲಿ ಚಿಕನ್ನೇ ತಂದು ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿಕನ್ ಎಲ್ಲ ಸ್ವಲ್ಪ ಬೆಂಡ್ ಇದ್ದರೆ ಎಲ್ಲ ನಮಗೆ ಗ್ರೇವಿನಲ್ಲಿ ಸಾಂಬಾರಲ್ಲಿ ತಿನ್ನೋಕ್ಕಾಗಲ್ಲ. ನೋಡಿ, ಅದು ಬೆಂಡ್ ಥರ ಇರುತ್ತಲ್ಲ, ಆವಾಗ ಈ ಥರ ಮಾಡಿಕೊಂಡ್ರೆ ಚಿಕನ್ ಪೂರ್ತಿ ಕಂಪ್ಲೀಟಾಗಿ ಖಾಲಿ ಆಗುತ್ತೆ. ನೋಡಿ, ಈ ಥರ ಸ್ವಲ್ಪ ಮೂಳೆ ಎಲ್ಲ ತೆಗೆದು ನೀಟಾಗೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಮಿಕ್ಸಿ ಹಾಳಾಗಿಬಿಡುತ್ತೆ ನೀವು ದಪ್ಪಕ್ಕೆ ಹಾಕ್ಬಿಟ್ರೆ. ಈ ಥರ ಎಲ್ಲ ಚಿಕನ್ನು ಕೂಡ ನೀಟಾಗೆ ಮೂಳೆ ಇಲ್ಲದೆ ಇರೋ ಥರ ನೀಟಾಗಿ ನೋಡಿ ಒಂದು ಮೀಡಿಯಮ್ ಸೈಜಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. ನೀವು ಈ ಥರ ಕಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂದರೆ ನೀವು ಅಂಗಡಿನಲ್ಲೇ ನೀವು ಕೈಮಾಗೆ ಅಂದರೆ ಅವರು ನೀಟಾಗೆ ಕಟ್ ಮಾಡಿ ಕೊಡ್ತಾರೆ. ಇದಂತೂ ಚಿಕನ್ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಯಾವ ಬೆಂಡ್ ಇರೋದೆಲ್ಲ ಕೆಲವರೆಲ್ಲ ತಿನ್ನೋದೇ ಇಲ್ಲ, ಅದು ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾರೆ. ಆ ಥರ ಇದ್ದಾಗ ಚಿಕನ್ನ ಈ ಥರ ಕೈಮಾ ವಡೆ ಮಾಡಿದ್ರು ಅಂತೂ ನಿಮ್ಗೆ ಇನ್ನೂ ಎಷ್ಟೇ ಚಿಕನ್ ಕೈಮಾ ವಡೆ ಮಾಡಿದ್ರೂ ಕೂಡ ಕಂಪ್ಲೀಟಾಗಿ ಖಾಲಿ ಆಗುತ್ತೆ. ಇನ್ನೂ ತಿನ್ನಬೇಕು ಅನ್ನೋ ಥರ ಅನಿಸ್ತಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ಥರ ನಾನು ಎಲ್ಲ ಚಿಕನ್ನು ಕೂಡ ಈ ಥರ ನೀಟಾಗೆ ಮೂಳೆನ ತೆಗೆದು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅಷ್ಟು ಚಿಕನ್ನು ಕೂಡ ನಾನು ಮೂಳೆ ತೆಗೆದು ಕಟ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊತಾ ಇದ್ದೀನಿ. ಅಷ್ಟನ್ನು ಹಾಕೋಬಿಡಿ, ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ಅಂದರೆ ಫುಲ್ಲು ನೈಸಾಗೆ ಪೇಸ್ಟ್ ಥರ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿ ನೀವು ರುಬ್ಕೋಬೇಕಾಗುತ್ತೆ. ನಾನು ಚಿಕನ್ ಹಾಕೊಳ್ಳೋದಕ್ಕೂ ಮುಂಚೆನೇ ನಾನಿಲ್ಲಿ ಒಂದು ಮೀಡಿಯಮ್ ಸೈಜದು ಒಂದು ಅರ್ಧ ಕೆ ಜಿಗೆ ಒಂದು ಮೀಡಿಯಮ್ ಸೈಜು ಚಿಕ್ಕ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನೋಡಿ, 1 ಇಂಚಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 2 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಾಳು ಮೆಣಸನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 2 ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು 1 ಇಂಚಷ್ಟು ಚಕ್ಕೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಕೈಮಾಗೆ ಒಂದು ಬಾಂಡಿಂಗ್ ಬರೋದೇ ಈ ಕಡಲೆಯಿಂದನೇ ಬರೋದು. ಇಲ್ಲಾಂದರೆ ಚಿಕನ್ ಫುಲ್ಲು ತೆಳ್ಳಗಾದಂಗೆ ಅನಿಸುತ್ತಲ್ವ. ನಾವು ಕಡಲೆ ಹಿಟ್ಟನ್ನು ಹಾಕೊಳ್ಳೋದು. ಕಡಲೆ ಹಿಟ್ಟಂದರೆ ಕಡಲೆ ಹಿಟ್ಟನ್ನು ಹಾಕೋಬಾರ್ದು. ಈ ಪುಟಾಣಿನ ನಾವು ಪೌಡ್ರ್ ಮಾಡಿ ಇಟ್ಕೊಂಡು, ನೀವು ಸಪ್ರೇಟಾಗಿ ಪೌಡ್ರ್ ಮಾಡು ಕೂಡ ನೀವು ಚಿಕನ್ ಕಲಿಸುವಾಗ ಆ ಪೌಡ್ರನ್ನ ಹಾಕೋಬೋದು. ನಾನಿಲ್ಲಿ ರುಬ್ಬೋದಕ್ಕೇ ಹಾಕೊಂಡ್ಬಿಟ್ಟಿದ್ದೀನಿ. ಅದನ್ನು ದಪ್ಪದಾಗಿ ತರಿಯಾಗಿ ರುಬ್ಕೊಂಡು ಆದಮೇಲೆ ನಾನಿಲ್ಲಿ ಸ್ವಲ್ಪ ಚಿಕನನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಚಿಕನ್ನು ಕಂಪ್ಲೀಟಾಗಿ ಫುಲ್ಲು ಸಣ್ಣ ಅನ್ನೋ ಥರ ಪೇಸ್ಟ್ ಥರ ಮಾಡ್ಕೋಬೇಡಿ. ಸ್ವಲ್ಪ ತರಿಯಾಗಿರ್ಬೇಕು, ಅಂದರೆ ಅದು ಪೀಸ್ ಥರ ಇರಬಾರ್ದು ಅಷ್ಟೇ. ಅದು ಫುಲ್ಲು ಒಡ್ಕೊಂಡಿರಬೇಕು, ಅದು ತರಿಯಾಗಿರಬೇಕು. ನೋಡಿ, ಇಷ್ಟಿದ್ರೆ ಸಾಕು. ನೋಡಿ, ಹದ ಗೊತ್ತಾಗ್ತಿದೆ ಅಲ್ವಾ? ನೋಡಿ, ಈ ಥರ ಇದ್ದರೆ ಸಾಕು. ನೋಡಿ, ಈ ಥರ ಕಡಲೆನ ನಾವು ಹಾಕ್ಕೊಳ್ಳೋದ್ರಿಂದ, ಕಡಲೆ ಹಿಟ್ಟು ಪುಡಿನ ಹಾಕ್ಕೊಳ್ಳೋದ್ರಿಂದ ಈ ಥರ ನೀಟಾಗಿ ತಟ್ಕೊಳ್ಳೋಕ್ಕೆ ವಡೆ ಚೆನ್ನಾಗಿ ಬರುತ್ತೆ ನಮಗೆ. ನೀವು ಬರೀ ಕಡಲೆ ಹಿಟ್ಟನ್ನೇ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡು ಆಮೇಲೆ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋಬೋದು, ಕಡಲೆನ ಪೌಡ್ರ್ ಮಾಡಿ. ನಾನಿಲ್ಲಿ ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಹಾಕೊಳ್ಳೋದ್ರಿಂದನೂ ಒಂದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಎಣ್ಣೆಗೆ ಹಾಕಿದಾಗ ಅದು ಬಿಟ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ಮೊಟ್ಟೆನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಬರೀ ಹಸಿಮೆಣ್ಸಿನ್ಕಾಯಿನೇ ಹಾಕೋಬೋದು, ಇಲ್ಲಾಂದರೆ ಅದನ್ನು ಹಾಕ್ಕೊಂಡು ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಸೇರಿಸ್ಕೋಬೋದು. ಮತ್ತು ಸ್ವಲ್ಪ ಗರಂ ಮಸಾಲಾನ ಸೇರಿಸಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಉಪ್ಪನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ರುಬ್ಕೊಂಡಿರೋಂಥ ಚಿಕನ್ನು ಮತ್ತು ಮಸಾಲೆನ ಸೇರಿಸ್ಕೊಳ್ಳೋಣ.
ನೋಡಿ ತೆಳ್ಳಗೆ ಹಾಗೇ ಇಲ್ಲ ಚಿಕನ್. ಮತ್ತು ರುಬ್ಕೊಳ್ಳುವಾಗ ನೀವು ಒಂಚೂರು ಕೂಡ ನೀರು ಹಾಕ್ಕೋಬಾರ್ದು, ಹಾಗೇ ರುಬ್ಕೋಬೇಕು. ನಾವು ಕಡಲೆ ಹಾಕ್ಕೊಂಡು ರುಬ್ಕೊಂಡಿರೋದ್ರಿಂದ ಹಿಟ್ಟು ಗಟ್ಟಿಗೆ ಬಂದಿದೆ ನೋಡಿ, ತಟ್ಟ ಥರ. ನಿಮಗೆ ಕಡಲೆ ಪೌಡ್ರ್ ಹಾಕಲಿಲ್ಲ ಅಂದರೆ ಆ ಥರ ಬರೋದಿಲ್ಲ. ನೀವು ಕಡಲೆ ಹಿಟ್ಟನ್ನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡು ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕಡಲೆ ಹಿಟ್ಟು ಅಂದರೆ ಕಡಲೆನ ಸಪ್ರೇಟಾಗೆ ಪೌಡ್ರ್ ಮಾಡ್ಕೋತೀರಾ ಅನ್ನೋದಿದ್ದರೆ ಈ ಟೈಮಲ್ಲಿ ನೀವು ಕಡಲೆ ಪೌಡ್ರ್ ಮಾಡ್ಕೊಂಡಿರೋ ಪುಡಿನ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು, ಅಂದರೆ ವಡೆನ ತಟ್ಟಾಗಿ ಬರೋ ಅಷ್ಟು ಅದಕ್ಕೆ ನೀವು ಹಾಕ್ಕೊಂಡು ನೀಟಾಗೆ ಕಲಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಚಿಕನಿಗೆ ಒಂದು 5 ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೆ ರುಬ್ಕೊಳ್ಳೋದಕ್ಕೆ. ನಾನು ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಹುರ್ಗಡ್ಲೆ ಪೌಡ್ರನ್ನ ಹಾಕ್ಕೊಂಡ್ರೆ ಮಾತ್ರ ವಡೆನ ತಟ್ಟಕ್ಕೆ ಬರೋದು. ಹಾಗಾಗಿ ತುಂಬ ಜಾಸ್ತಿನೂ ಹಾಕೋಬಾರ್ದು, ನೋಡ್ಕೊಂಡು ಕ್ವಾಂಟಿಟಿನ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಲ್ಲಿ ಪೌಡ್ರು ಮೊಟ್ಟೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸಂಜೆ ಈವ್ನಿಂಗಲ್ಲಿ ತಿನ್ನೋಕ್ಕೂ ಕೂಡ ಟೀ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಕೈಮಾ ವಡೆ. ಈ ಥರ ಕಲಸಿಟ್ಕೊಂಡು ಆದಮೇಲೆ ನಾನಿಲ್ಲಿ ಓಟ್ಸ್ನ ತೊಗೊಂಡಿದ್ದೀನಿ. ನೋಡಿ ಈ ಓಟ್ಸು ಸ್ವಲ್ಪ ದಪ್ಪದಾಗಿರುತ್ತಲ್ಲ, ಈ ಥರ ಕೈಯಲ್ಲಿ ನೀಟಾಗಿ ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಓಟ್ಸ್ ಇಲ್ಲ ಅನ್ನೋದಿದ್ದರೆ ನೀವು ಬ್ರೆಡ್ಡನ್ನು ಕೂಡ ನೀವು 1 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಆ ಬ್ರೆಡ್ಡನ್ನು ಪೌಡ್ರ್ ಥರ ಮಾಡಿಕೊಂಡು ಕೂಡ ನೀವು ಡಿಪ್ ಮಾಡಿ ಹಾಕ್ಬೋದು. ಓಟ್ಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಗರಿಯಾಗಿ. ನೋಡಿ ವಡೆ ಕೂಡ ತಟ್ಟಕ್ಕೆ ನೋಡಿ ಕೈಯಲ್ಲೇ ಆರಾಮಾಗಿ ಈಸಿಯಾಗಿ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆನ ಮಾಡಿಕೊಂಡು ಕೈಯಲ್ಲೇ ಹಾಗೆ ಪ್ರೆಸ್ ಮಾಡಿ ಈ ಥರ ಓಟ್ಸಲ್ಲಿ ನೀಟಾಗಿ ಎಲ್ಲ ಕಡೆ ಡಿಪ್ ಮಾಡಿ ಎಣ್ಣೆನ ನೋಡಿ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ನಾನಿಲ್ಲಿ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಓಟ್ಸೇ ಬೇಕು ಅಂತ ಏನಿಲ್ಲ, ನಾನು ಆಗಲೇ ಹೇಳ್ದಂಗೆ ನೀವು ಬ್ರೆಡ್ಡನ್ನು ಕೂಡ ಪೌಡ್ರ್ ಮಾಡಿ ಬ್ರೆಡ್ಡಲ್ಲಿ ಡಿಪ್ ಮಾಡಿ ಈ ಥರ ಹಾಕ್ಬೋದು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಡಿಪ್ ಮಾಡಿ ಹಾಕೋಬೇಕು. ಓಟ್ಸ್ ಇದ್ದರೆ ಓಟ್ಸಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಎರಡೂ ಕಡೆನೂ ನೀಟಾಗೆ ಬೇಯಿಸ್ಕೋಬೇಕು. ನಾನಿಲ್ಲಿ ಬೇಯಿಸೋದಕ್ಕೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿ ನೊರೆ ಬರ್ತಾಯಿದೆ. ನಿಮ್ಮನೇಲಿ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಅದರಲ್ಲೇ ನೀವು ಬೇಯಿಸ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ನೊರೆ ಬರುತ್ತೆ, ಹಾಗಾಗಿ ನೊರೆ ಥರ ಅನ್ನಿಸ್ತಾ ಇದೆ. ನೋಡಿ ಒಂಚೂರು ಕೂಡ ಒಡ್ಕೊಂಡಿಲ್ಲ, ಎಣ್ಣೆಯಲ್ಲಿ ಬಿಟ್ಕೊಂಡು ಇಲ್ಲ, ಚೆನ್ನಾಗಿ ಬಂದಿದೆ. ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ, ನಮ್ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮನೆ ಚಿಕನ್ ಗ್ರೇವಿ ಅದೆಲ್ಲ ಮಾಡಿದ್ರೆ ಬೆಂಡೆಲ್ಲ ಹಾಗೆ ಬಿಟ್ಬಿಡ್ತಾರೆ ವೇಸ್ಟ್ ಮಾಡಿ. ಈ ಥರ ಮಾಡೋದ್ರಿಂದ ಚಿಕನ್ ಸ್ವಲ್ಪನೂ ಕೂಡ ವೇಸ್ಟ್ ಆಗೋದಿಲ್ಲ. ನೋಡಿ ಚೆನ್ನಾಗೆ ಬೇಯಿಸ್ಕೋಬೇಕು. ಬೇಯೋಕ್ಕೂ ಕೂಡ ತುಂಬ ಏನು ಟೈಮ್ ತೊಗೊಳ್ಳಲ್ಲ, ಇದು ಒಂದು 7-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ಗೋಲ್ಡನ್ ಕಲರ್ ಬರುತ್ತಲ್ವ, ಎರಡೂ ಕಡೆಯೂ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಸಾಸ್ ಜೊತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಸ್ವಲ್ಪ ಸಾಸ್ ತುಂಬಾ ಇಷ್ಟ ಆಗುತ್ತಲ್ವ, ಹಂಗಾಗಿ ಸಾಸ್ ಜೊತೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೇನೂ ಕೂಡ ಊಟದ ಜೊತೆ ಸೈಡ್ಸಿಗೂ ಕೂಡ ತಿನ್ಬೋದು, ನೀವು ಟೀ ಜೊತೆನೂ ತಿನ್ಬೋದು. ಯಾರಾರ ಗೆಸ್ಟ್ ಬಂದಾಗ ಮಾಡಿದ್ರೂ ಕೂಡ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಚಿಕನ್ನಲ್ಲಿ ಒಂದು ಸೂಪರಾಗಿರೋ ಕೈಮಾ ವಡೆ ರೆಸಿಪಿನ ಆರಾಮಾಗೆ ಮನೆಯಲ್ಲೇ ಮಾಡ್ಕೋಬೋದು ಡಿಫ್ರೆಂಟಾಗೆ. ನೀವು ಒಂದು ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.